ಝೋನು, ಈ ಕಡೆ ಲಾಸ್ಟ್ ಇರುತ್ತೆ. ಸೊ ಇಲ್ಲೂ ಬ್ರೆಡ್ ಎಲ್ಲ ಇದೆ, ಇಲ್ಲಿ ಟೋಸ್ಟ್ ಮಾಡ್ಕೊಬೋದು. ಪುರಿ ಇದು ಹೇಳಿದೆ, ಜೀರಾ ರೈಸು, ನಾನ್ ಬ್ರೆಡ್ ಇದೆ ಇಲ್ಲಿ, ನಾನ್ ಇಲ್ಲೇ ಇದು ಆಲೂ ಬಾಜಿ, ಭಿಂಡಿ ಕರಿ, ಬೈಗನ್ ಮಸಾಲ. ನಮಸ್ಕಾರ. ಇವತ್ತು ಬ್ಯಾಂಕಾಕಲ್ಲಿ 2ನೇ ದಿನ. ಅದು ಹೋಟೆಲ್ ಪ್ಯಾಲೇಸ್, ಬ್ಯಾಂಕಾಕ್ ಪ್ಯಾಲೇಸ್ ಹೋಟೆಲಲ್ಲಿ ಇದ್ದೀವಿ. ಈಗ ಏನಂದರೆ ನೆನ್ನೆ ಒಂದಿನ ಫುಲ್ಲು ಅದೇ ಶೂಟಲ್ಲೇ ಹೊಟ್ಟೋಯ್ತು. ಯಾಕಂದರೆ ಸಫಾರಿಗೆ ಹೋದರೆ ಅದೇ ಕತೆ. ಅಲ್ಲಿ ಬಂದಿದ್ದು ಎಷ್ಟು ಗುಂಪು ಬಂದಿತ್ತಲ್ಲ, ಅದು 99% ಜನ ಎಲ್ಲ ಪ್ಯಾಕೇಜಲ್ಲಿ ಬಂದಿದ್ದವರು ಬೇರೆ ಬೇರೆ ಕಡೆಯಿಂದ. ಎಲ್ಲರದು ಹೋಗುತ್ತೆ ಲಾಸ್ಟೇ. ಯಾಕಂದರೆ ಎಲ್ಲರೂ ಬಂದವರು ಇಲ್ಲಿಗೆ ಹೆಂಗಿರುತ್ತೆ ಪ್ಲ್ಯಾನ್ ಅಂದರೆ ಪಟಾಯಾಗಿ ಹೋಗ್ತಾರೆ, ಡೈರೆಕ್ಟು ಫ್ಲೈಟ್ ಇದ್ದ ತಕ್ಷಣ ಅಲ್ಲೆಲ್ಲ ಮುಗಿಸ್ಕೊಂಡು 3-4 ದಿವಸ ಲಾಸ್ಟ್ ಡೇ ಬ್ಯಾಂಕಾಕ್ ಕಳಿಸಿ ಇಲ್ಲೆಲ್ಲ ತೋರಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಅವರೆಲ್ಲ ಇವತ್ತು ಫ್ಲೈಟ್ ಹತ್ತಾ ಇರ್ತಾರೆ. ನಮ್ಮದು ಉಲ್ಟಾ ಕೇಸು, ನಾವೇ ಪ್ಲ್ಯಾನ್ ಮಾಡಿದ್ವಿ. ಯಾಕಂದ್ರೆ ನಮ್ಮದು ಶೂಟಿಂಗ್ ಮುಖ್ಯ, ನಾವು ಎಂಟರ್ಟೈನ್ಮೆಂಟ್ ಅಲ್ಲ. ಸೊ ಈಗ ಶೂಟಿಂಗ್ಗೆ ಹೋಗ್ತಾಯಿದ್ದೀವಿ. ಎಲ್ಲೆಲ್ಲಿ ಅಂತ ಈಗ ಟಿಫನ್ ಮಾಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಒಂದಷ್ಟು ಜಾಗಗಳಿದೆ, ಅಂದರೆ ಅಥೆಂಟಿಕ್ ಇಲ್ಲಿನ ಫೇಮಸ್ ಡಿಶಸ್ ಬಂದಾಗ ಮೇಯ್ನಾಗಿ ಅಂತ ಟೇಸ್ಟ್ ಮಾಡಬೇಕಾಗಿರೋದು ಥಾಯ್ ಡಿಶಸ್, ಪ್ಲಸ್ ಒಂದಷ್ಟು ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಸು ಜಾಗಗಳಿದೆ ಒಂದಷ್ಟು ತೋರಿಸುವಂಥದ್ದು. ಅದಕ್ಕೆ ಹೋಗೋಣ. ಈಗ ಫಸ್ಟು ಬ್ರೇಕ್ಫಾಸ್ಟ್ಗೆ ಹೋಗಿ ಬಫೆ ಕೆಳಗಡೆ ನಮ್ಮದು ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ನಮ್ಮದು ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಪ್ಯಾಕೇಜು. ಲಂಚು ಡಿನ್ನರ್ ಸಿಗೋಲ್ಲ ಹೋಟ್ಲಲ್ಲಿ, ಹೋಗಿ ತಿನ್ನುವ. ಸೇಮ್ ಬ್ರೇಕ್ಫಾಸ್ಟ್ ಬಫೆ ನಿನ್ನೆ ವ್ಲಾಗಲ್ಲಿ ತೋರಿಸಿದೆ, ಅದೇ ಥರ ಈ ವ್ಲಾಗಲ್ಲೂ ಬ್ರೆಡ್ಸ್, ಬೆಣ್ಣೆಸ್, ಜಾಮ್ಸು, ಈ ಕಡೆ ಆ ಕಡೆ ಥಾಯ್, ಲಾಸ್ಟಲ್ಲಿ ಇಂಡಿಯನ್ ಇರುತ್ತೆ. ಹೋಗಿ ಹಾಕೊಂಬೋಣ. ನಾವು ಇವತ್ತು ಸಪ್ರೇಟಾಗಿ ಟ್ರೈ ಮಾಡ್ತಾಯಿರೋದು. ನೆನ್ನೆದು ಹಾಕ್ಕೊಂಡಿದ್ವಿ, ಚೆನ್ನಾಗಿತ್ತು. ಫ್ರೈಡ್ ರೈಸು ಅದಕ್ಕೋಸ್ಕರ ಅದೇ ತೊಗೊಂಡಿದ್ವಿ. ಸಾಸೇಜು, ಮೊಟ್ಟೆ ಇರ್ಬೋದು, ಡಿಫ್ರೆಂಟ್ ಟೋಸ್ಟ್ ಎಲ್ಲ. ಇದು ನೂಡಲ್ಸು ಮತ್ತು ಚಿಕನ್ ಏನೋ ಇತ್ತು, ಅದಕ್ಕೋಸ್ಕರ ಇವೆರಡು ಮಾತ್ರ ಸಪ್ರೇಟ್ ಹೊಸ್ದಾಗಿ ಹಾಕ್ಕೊಂಡಿರೋದು. ಏನೇ ಟೇಸ್ಟ್ ಮಾಡಿರಲ್ಲ, ಅದು ಬರೀ ಇದು ಮಾತ್ರ. ಅದೇ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಆಬ್ವಿಯಸ್ಲಿ ದೋಸೆ ಇದೆ, ದೋಸೆ ಕೌಂಟ್ರ್ ಇದೆ, ಆಮೇಲೆ ಪೂರಿ ಇದೆ. ಯೆಲ್ಲೋ ರೈಸ್ ಅಂತ ಇತ್ತು, ಇಂಡಿಯನ್ ಕೌಂಟ್ರಲ್ಲಿ ಯೆಲ್ಲೋ ರೈಸ್ ಅಂತ ಇತ್ತು. ಮೊನ್ನೆ ಅಲ್ಲಿ ಇದರಲ್ಲಿ ಸಫಾರಿನಲ್ಲಿ ತಿಂದ್ಬಿಟ್ಟು ಅದು ಬೇಡ ಅಂದ್ಬಿಟ್ಟು ಸುಮ್ಮನೆ ಸ್ಕಿಪ್ ಆಗ್ಬಿಟ್ಟು. ಸೊ ಇದು ಬೆಸ್ಟು. ಸೊ ನೀವು ಎಲ್ಲ ಬಂದಾಗ ಅಕಸ್ಮಾತ್ ಮುಖಾಂತರ ಬಂದಾಗ ಇದೇ ಹೋಟೆಲಲ್ಲಿ ಸ್ಟೇ ಆಗಿದ್ದಾಗ ಬ್ರೇಕ್ಫಾಸ್ಟಲ್ಲಿ ಬರೀ ಇದನ್ನು ಮಾತ್ರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಏನಂತೀವಿ? ಹೌದು, ತಾಯಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದರೆ ಕೌಂಟ್ರೆಲ್ಲ ತಾಯಿ ಬ್ರೇಕ್ಫಾಸ್ಟ್ ಇಲ್ಲ ಇವತ್ತು. ಸೂಪ್ಸ್ ಎಲ್ಲ ಇಲ್ಲ. ನೆನ್ನೆ ಟ್ರೈ ಮಾಡಬೇಕಾಯ್ತು, ಟ್ರೈ ಮಾಡಲಿಲ್ಲ. ಇನ್ನೂ 2 ದಿವಸ ಇರ್ತೀರಲ್ವಾ, ಟ್ರೈ ಮಾಡೋಣ. ನಾಳೆ ಲಾಸ್ಟ್ ನಾಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೇ ಹೋಗೋದಲ್ವಾ. ಇವಾಗ ಮೊದಲನೇ ಸ್ಟಾಪ್ಗೆ ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ. 1 ಕಿಲೋಮೀಟರ್ ಇದೆ, 800 ಮೀಟರ್ಸ್ ಅಂತ ತೋರಿಸ್ತಾ ಇದೆ. ಬೈ ವಾಕ್ 14 ನಿಮಿಷದ ನಡಿಗೆ ಬೈ ವಾಕ್ ಹೋಗ್ತಾ ಇದ್ದೀವಿ. ಸೊ 1 ಕಿಲೋಮೀಟ್ರು ಎಲ್ಲ ಇತ್ತು ಅಂದರೆ ಅವಶ್ಯಕತೆ ಇಲ್ಲ ಇದೆಲ್ಲ ತೊಗೊಂಡೋಗೋದು. ಟುಕ್ ಅಥವಾ ಟ್ಯಾಕ್ಸಿ 2 ಕಿಲೋಮೀಟ್ರ್ ನಡಿಬೋದು ಆರಾಮಾಗಿ. ಬಟ್ ಇಲ್ಲಿ ಕ್ಲೈಮೇಟ್ ಏನು ಅಂದರೆ ಸ್ವಲ್ಪ ಬಿಸಿಲಿರೋದ್ರಿಂದ ಹ್ಯುಮಿಡಿಟಿ ಜಾಸ್ತಿ. ನಮ್ಮ ಮಂಗಳೂರು ಥರ ಸೆಕೆ ಜಾಸ್ತಿ ಬರುತ್ತೆ. ಸೊ ಅದೊಂದೇ ಕಷ್ಟ, ಪ್ರಾಬ್ಲಮ್ ಆಗೋದು. ತಣ್ಣಗಿತ್ತು ಅಂದರೆ ನಡೀತಾ ಇರ್ಬೋದು, ತಲೆನೇ ಕೆಡ್ಸ್ಕೊಳಂಗಿಲ್ಲ. ಈಗ ಮೊದಲನೇ ಸ್ಟಾಪ್ ಹೋಗ್ತಾಯಿದ್ವಿ, ಚಿಕನ್ ರೈಸ್ ತಿನ್ನೋಕೆ ಹೋಗ್ತಾಯಿದ್ದೀವಿ. ಇಲ್ಲೂ ಸಿಗುತ್ತೆ, ಥೈಲ್ಯಾಂಡಲ್ಲೂ ಸಿಗುತ್ತೆ. ಸಿಂಗಾಪೂರಿನ ಫೇಮಸ್ಸು, ಸಿಂಗಾಪೂರಿನ ನ್ಯಾಷನಲ್ ಡಿಶ್ ಚಿಕನ್ ರೈಸ್, ಅದು ಇಲ್ಲಿ ಸಿಗುತ್ತೆ. ಅದನ್ನು ಒಂದ್ಸರಿ ಟ್ರೈ ಮಾಡೋಣ, ಇಲ್ಲಿ ಹೆಂಗಿರುತ್ತೆ ಅಂತ ಕಂಪೇರ್ ಮಾಡೋಣ ಅಂತ ಅಷ್ಟೇ. ಇಲ್ಲಿ ಬಂದರೆ ಸುತ್ತು ನೋಡಿ ನಮ್ಮ ಇಂಡಿಯನ್ ರೆಸ್ಟೋರೆಂಟ್, ನಮ್ಮ ಹೋಟ್ಲ್ ಹಿಂದ್ಗಡೆ. ಇಲ್ಲಿ ಒಂದು ಜಾಗಕ್ಕೆ ಹೋಗಿ ನೆನ್ನೆ ಊಟ ಮಾಡಿದ್ವಿ. ಬೇಜಾನ್ ಸ್ಟಾರ್ಟರ್ಸು ತರಿಸ್ಕೊಂಡು ತಿಂದ್ವಿ. ಅದು ಯಾವುದು ಲಿಟಲ್ ಇಂಡಿಯಾ ಅಂತ ಚೆನ್ನಾಗಿತ್ತು. ಲಿಟಲ್ ಇಂಡಿಯಾ ಅಂತ ರೆಸ್ಟೋರೆಂಟ್ ನೇಮೇ ಲಿಟಲ್ ಇಂಡಿಯಾ ಅಂತ. ಸೊ ಮಧ್ಯಾಹ್ನ ರಾತ್ರಿಗೂ ಅಲ್ಲೇ ಊಟ ಪ್ಲ್ಯಾನ್ ಇದೆ, ನೋಡಬೇಕು. ನಮ್ಮ ಡೆಸ್ಟಿನೇಷನ್ಗೆ ಹೋಗಬೇಕು ಅಂದರೆ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಆಲ್ವೇಸ್ ಯೂಸ್ ಸ್ಕೈ ವಾಕ್. ಇಲ್ಲೇ ಅಂತಲ್ಲ, ನಮ್ಮ ದೇಶದಲ್ಲೂ ಅಷ್ಟೇ ಇದು ಇರುತ್ತೆ, ಎಲ್ಲ ಕಡೆ ಇದೆ. ಬೆಂಗಳೂರಲ್ಲಿ ಎಲ್ಲ ಯೂಸ್ ಮಾಡಿ. ಆದಷ್ಟು ಮೇನ್ ರೋಡ್ ನೋಡಬಾರ್ದು. ಅಲ್ಲಿ ಮಾರ್ಕ್ ಮಾಡೋದು, ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಕು, ಆ ಕಡೆಯಿಂದ ಇಳಿಯೋಕ್ಕೆ ಜಾಗ ಕೊಡಬೇಕು.
ಹೇಳ್ತಿದೆ ಸೂಪರ್. ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ತಿಂತಾ ಇದ್ದಾರೆ. ನಮ್ಮವ್ರಂತೂ ಒಬ್ಬರು ಇರಲ್ಲ. ಇಲ್ಲ ನಮ್ಮವ್ರು ಒಬ್ಬರು ಇಲ್ಲ ಇರಲ್ಲ. ಇಲ್ಲಿ ಈ ಥರ ಜಾಗಗಳಲ್ಲಿ ನಮ್ಮವ್ರು ಯಾರು ಇರಲ್ಲ, ಎಲ್ಲ ಲೋಕಲ್ ಸಿಗ್ತಾರೆ. ಸೊ ಫುಲ್ ಪ್ಯಾಕ್ ಆಗಿದೆ. ಇಲ್ಲಿ ಯಾವಾಗಲೂ ನಾರ್ಮಲಾಗಿ ಯಾವಾಗಲೂ ವೆಯ್ಟ್ ಇರುತ್ತೆ. ಹೌದು, ಸ್ವಲ್ಪ ಬೇಗ ಬಂದಿರೋದು ಒಂದು ಚೇರ್ ಸಿಕ್ಕಿದೆ ನಮಗೆ. 2 ಚೇರ್ ಮಾತ್ರ ಖಾಲಿ ಇದೆ ಅಷ್ಟೇ. ಇದು ಬೆಳಗಿನ ಜಾವ 6 ಗಂಟೆಗೆ ಓಪನ್ ಆಗುತ್ತೆ. ಫುಲ್ ಡೀಟೇಲ್ ವಿಡಿಯೋ ನಮ್ಮ ಚಾನಲಲ್ಲಿ, ಅವ್ರ ಚಾನಲಲ್ಲಿ ಬರುತ್ತೆ. ಇದು ಸುಮ್ಮನೆ ಬ್ಲಾಗ್ ಅಲ್ಲ, ಅದಕ್ಕೋಸ್ಕರ ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀವಿ ಅಷ್ಟೇ. ಆರ್ಡ್ರ್ ಮಾಡಿದ್ದೀವಿ. ಫಸ್ಟು ಸೂಪು ಅದೆರಡು ಕೊಟ್ಬಿಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ಬರ್ತಾಯಿದೆ, ಬಂತು. ಇನ್ನೊಂದು ಸೂಪ್ ಬಂತು. ಬಾತುಕೋಳಿ ಮತ್ತು ಹಣವೆ ಸೂಪ್. ಬಾತುಕೋಳಿ ಹಣವೆ ಇದೇ ಆ ಡಿಶ್ಶು ನಾವು ಆರ್ಡ್ರ್ ಮಾಡಿದ್ದು ತಿನ್ನಕ್ಕಂತ ಬಂದಿದ್ದು. ತುಂಬಾ ಫೇಮಸ್ ಇಲ್ಲಿ ಫಾಸ್ಟ್ ಮೂವಿಂಗು ಹೈನನೀಸ್ ಚಿಕನ್ ರೈಸ್. ಇದು ಆಲ್ರೆಡಿ ನೀವು ನಮ್ಮ ಚಾನಲ್ ಫಾಲೋ ಮಾಡ್ತಾಯಿದ್ರೆ ಸಿಂಗಾಪುರಲ್ಲಿ ಈ ವಿಡಿಯೋ ತೋರಿಸ್ತೀವಿ. ಸಿಂಗಾಪುರದ ನ್ಯಾಷನಲ್ ಡಿಶ್ ಅಂತ ಹೇಳ್ತಾರೆ, ಅಲ್ಲೆಲ್ಲ ಸಿಗುತ್ತೆ. ಸೊ ಒಂಥರ ಚೈನೀಸ್, ಅದು ಚೈನೀಸ್ ಡಿಶ್ಶು. ಸಿಂಗಾಪುರಲ್ಲೂ ಅದೇ ಚೈನೀಸ್ ಜಾಸ್ತಿ ಪಾಪ್ಯುಲೇಷನ್ ಇರೋದು. ಸೊ ಇಲ್ಲೂ ಕೂಡ ಸಿಗುತ್ತೆ. ಟೇಸ್ಟ್ ಮಾಡೋಣ, ಅಲ್ಲಿ ಹೆಂಗೆ ಇತ್ತು ಇಲ್ಲಿಗೆ ಹೇಗಿತ್ತು ಅಂತ ಕಂಪೇರ್ ಮಾಡೋದು. ಬಟ್ ಬ್ರದರ್ಸ್ಗೆ ಇದು ಫಸ್ಟ್ ಟೈಮ್ ಬಂದಿದ್ದು. ಬಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಬೋಲ್ ರೈಸಲ್ಲಿ ಮೇಲೆಗಡೆ ಚಿಕನ್ ಬೇಯಿಸಿರೋದಷ್ಟೇ, ಹುಳಿ ಖಾರ ಏನಿರಲ್ಲ ಇದರಲ್ಲಿ. ಇದಕ್ಕೆ ಸಾಸು ಡೇಂಜರಸ್ ಸಾಸ್, ಇದು ಖಾರ ಗೊತ್ತಿಲ್ಲ. ತಿನ್ನಿ ನೀವು ಹೇಳ್ಬೇಕು. ನಮಗೊಂಥರ ಅನ್ಸುತ್ತೆ ಖಾರ, ನಿಮ್ಗೊಂಥರ ಅನ್ಸುತ್ತೆ. ಓಕೆ, ನಿಮಗೆ ಖಾರ ಅನ್ಸುತ್ತೋ ಇಲ್ವೋ, ಜುಜುಬಿ ಅನ್ಸುತ್ತೋ ಅದು ಗೊತ್ತಿಲ್ಲ. ನೋಡೋಣ. ನಾವು ಇಂಡಿಯನ್ಸ್ ಬಿಡಿ, ಖಾರ ಜಾಸ್ತಿ ತಿಂತೀವಿ ನಾವು, ನಡೆಯುತ್ತೆ ನಮಗೆ. ನೋಡೋಣ, ಖಾರ ಜಾಸ್ತಿ ತಿಂತಾ ಇರುತ್ತೆ ಅದಕ್ಕೆ. ಸೊ ಶೂಟ್ ಕಂಪ್ಲೀಟ್ ಆಯಿತು. ಎಲ್ಲರೂ ಟೀ ಕುಡಿತಾ ಇದ್ದಾರೆ. ಟೀ ತೊಗೊಂಡಿದ್ದೀನಿ. ಟೀ ಇಲ್ಲಿ ಐಸ್ ಟೀ ಇಷ್ಟೊಳಗೆ ಕೊಡ್ತೀರಾ ಬ್ರೋ? ಖಾಲಿ ಮಾಡೋದು? ಖಾಲಿ ಆಯ್ತಲ್ಲ, ಖಾಲಿ ಮಾಡ್ಬೋದಾ? ಮಾಡ್ಬೋದು. ನೋಡಿ ಮೇಲೆಲ್ಲ ನೀರು ಕಟ್ಕೊಂತು ನಿಮ್ಗೆ. ಓಕೆ, ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಮತ್ತೆ ಆಡಿಸಿ. ಸೊ ವಿಡಿಯೋ ಇಬ್ಬರು ಚಾನಲ್ಲು ಬರುತ್ತೆ, ಅದರಲ್ಲಿ ಫುಡ್ ರಿವ್ಯೂ ಬರುತ್ತೆ. ಇದು ಬರೀ ಬಿಹೈಂಡ್ ದ ಸೀನ್ಸು. ತಿಂದಮೇಲೆ ಆಮೇಲೆ ಏನೇನು ಮಾಡಿದ್ವಿ ಅಂತ. ಸೊ ಏನು ಮಾಡಿಲ್ಲ, ಎಲ್ಲ ಖಾಲಿ ಆಯಿತು. ಚಿಕನ್ ಎಲ್ಲ ಖಾಲಿ ಆಯಿತು, ರೈಸು ಎಲ್ಲ. ಈ ಸೂಪ್ ಎಲ್ಲ ಸೂಪರ್ ಆಗಿತ್ತು. ಇದನ್ನೆಲ್ಲ ಕುಡಿಯೋಕ್ಕಾಗಲ್ಲ, ಇದು ಸ್ವಲ್ಪ ನೆಂಚ್ಕೊಳೋಕ್ಕೆ ಖಾರ ಅಷ್ಟೇ. ಇದು ಆಗಿಲ್ಲ ನಮ್ಮ ಕೈಲಿ, ಯಾರ ಕೈಲೂ ಮುಗಿಸೋಕ್ಕೆ. ಯಾಕಂದರೆ ಅದು ಗೊತ್ತಲ್ಲ, ಚೆನ್ನಾಗಿರುತ್ತೆ, ಒಳ್ಳೆಯದು ಆರೋಗ್ಯಕ್ಕೆ. ಬಟ್ ಆರೋಗ್ಯಕ್ಕೆ ಇರೋದೆಲ್ಲ ಟೇಸ್ಟಿಗೆ ಸೆಟ್ ಆಗಲ್ಲ. ನಮಗೆ ಬಿರಿಯಾನಿನೇ ಬೇಕು, ನಮಗೆ ಮಸಾಲನೇ ಇರಬೇಕು. ಏನೇ ಮಾಡೋದು, ಏನು ಮಾಡೋಕ್ಕಲ್ಲ. ನನಗೆ ನಂಗೆ ಹೊಂದ್ಕೊಂಡ್ಬಿಟ್ಟಿದೆ. ಅದು ಹಸಿದಂದರೆ ಬರೀ ಉಪ್ಪಾಕಿ ಬೇಯಿಸಿರ್ತಾರೆ. ಸೊ ಆ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಕೂಡ ಬಾತುಕೋಳಿ, ಅದರದ್ದು ಫ್ಲೇವರು ಸ್ವಲ್ಪ ಚಿಕನ್ಗಿಂತಾನೇ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅದಕ್ಕೋಸ್ಕರ ಅದು ಸೆಟ್ ಆಗಿಲ್ಲ. ಅದು ಬಿಟ್ಟರೆ ಇದೆಲ್ಲ ಸ್ವಲ್ಪ ರೈಸ್ ಸಾಧಾರಣ. ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ? ಶಾಪಿಂಗಾ? ಎಲ್ಲಿ ಬ್ರೋ? ಇದೆ ಬ್ರೋ, ಖಾರದ ಮೆಣಸಿನ್ಕಾಯಿ ಅಲ್ಲಿ ತಿಂದ್ವಲ್ಲ ಸಾಸು. ನೀವು ಒಣಗಿಸಿ ಇಟ್ಬಿಟ್ಟು ಸೂಪ್ ತೋರಿಸ್ತಾ ಇದ್ದಲ್ಲ, ಹಿಂಗೆ ವೈಬು, ಹಿಂಗೆ ಈ ಥರ ವೈಬು ನಿಮಗೆ ಯಾರು ಎಕ್ಸ್ಪೀರಿಯೆನ್ಸ್ ಮಾಡಲ್ಲ. ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ಹಿಂಗೆ ಬರ್ಬೇಕು ಬ್ರೋ. ಯಾರು ಗ್ರೂಪಲ್ಲಿ ಬಂದರೆ ಹಿಂಗೆಲ್ಲ ಮಾಡೋಕ್ಕಾಗಲ್ಲ, ಖಂಡಿತ ಆಗಲ್ಲ. ಇದು ಬಟ್ ಇದು ರಿಯಲ್ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲ. ಫ್ಲೋಟಿಂಗ್ ಮಾರ್ಕೆಟ್ಗೆ ಹೋಗೋ ದಾರಿನಾ? ದಾರಿ ಇರಬೇಕೇನೋ, ಕೆನಾಲು. ಓಕೆ, ಎಷ್ಟೊಂದಿದೆ ಎಲ್ಲ ಕಡೆ ಫ್ಲೋಟಿಂಗ್ ಮಾರ್ಕೆಟು. ಬಟ್ ರಿಯಲ್ ಫ್ಲೋಟಿಂಗ್ ಮಾರ್ಕೆಟ್ಗೆ ದೂರ ಹೋಗಬೇಕು. ಇದು ಬ್ಯಾಂಕಾಕ್ ಸಿಟಿ ಬಿಟ್ಟು ಅದನ್ನ ಅವರೇ ಕರ್ಕೊಂಡು ಹೋಗ್ಬೇಕು, ನಾವು ಹೋಗಲ್ಲ. ಬೋಟಿಂಗ್ ಒಂಥರ BMTC ಇದ್ದಂಗೆ ನೀರ್ ಮೇಲೆ. ಇದು ಇದನ್ಸುತ್ತೆ, ಇದು ಬಸ್ ಸ್ಟಾಪ್ ಥರ. ಹೌದು ಹೌದು, ಒಂದು ಜಾಗದಿಂದ ಇನ್ನೊಂದು ಏರಿಯಾಗೆ ಹೋಗೋಕ್ಕೆ. ಇಲ್ಲೆಲ್ಲ ಯಾರೋ ನಡ್ಕೊಂಡು ಬಂದಿದ್ದೀರಾ? ಬ್ಯಾಂಕಾಕ್ ಬಂದಾಗ ಹಿಂಗೆಲ್ಲ ಓಡಾಡ್ತೀರಾ? ಎಲ್ಲ ಓಡಾಡಬೇಕು, ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಮಾಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಬೇಡ ಇನ್ನೊಂದು ಮುಗಿಸ್ಬಿಡೋಣ ಒಂದು ವಿಡಿಯೋ ತಿನ್ನೋದು ಅಂದ್ಬಿಟ್ಟು ಗಲ್ಲಿ ಕೊಟ್ಟು ಎಲ್ಲನೂ ಕೊಟ್ಟೆ ಬ್ರೋ. ಯಾರು ಮನೇಲಿ ಅಡುಗೆನೇ ಮಾಡಲ್ಲ ಬ್ರೋ. ನೋಡಿ ಅದೊಂದು ಟ್ರೈ ಮಾಡಬೇಕು, ಪೋರ್ಕ್ ಡಿಶ್ಶು. ಅದಕ್ಕೆ ಇನ್ನೊಂದು ಜಾಗ ಇದೆ, ಅಲ್ಲಿಗೆ ಹೋಗೋಣ. ಅದು ಡಕ್ಕು. ಸೊ ಇನ್ನೊಂದು ಫೇಮಸ್ಸು, ಬ್ಯಾಂಕಾಕಿನ ಫೇಮಸ್ಸು ಡಿಶ್ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮ್ಯಾಂಗೋ ಸ್ಟಿಕ್ಕಿ ರೈಸ್.
ಬ್ಯಾಂಕಾಕಿನ ಫೇಮಸ್ ಮ್ಯಾಂಗೋ ಸ್ಟಿಕ್ಕಿ ರೈಸ್ನ ನಾವು ತಿಂದು ಮಾವಿನಣ್ಣು ಅಂಟನ್ನ ಈಗ ಹರ್ಷವರ್ಧನ್ ಅವ್ರು ತಿಂತಾ ಇದ್ದಾರೆ. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಅದು ಇದು ಡಿಶ್ಶು ನಮ್ಮ ಹೆಸರು ನಮ್ಮ ಭಾಷೆನಲ್ಲಿ ಹೇಳಬೇಕು, ಇಲ್ಲ ನಮ್ಮೂರು ಕಂಪೇರ್ ಮಾಡಬೇಕು ಅಂದರೆ ಪೊಂಗಲ್ ಇದ್ದಂಗೆ ಇರುತ್ತೆ. ಬೆಲ್ಲ ಒಂದಿರಲ್ಲ, ಅವ್ರು ಸಕ್ಕರೆ ಹಾಕ್ತಾರೆ ಅಷ್ಟೇ, ಸಕ್ಕರೆ ಪೊಂಗಲ್, ಸಕ್ಕರೆ ಹಾಕಿ ಮಾಡಿರೋ ಪೊಂಗಲ್ ಥರ. ಅದ್ರ ಜೊತೆ ಮಾವಿನ ಹಣ್ಣು ನೆನ್ಸ್ಕೊಂಡು ತಿಂದಾಗ ಹೆಂಗಿರುತ್ತೆ, ಚೆನ್ನಾಗಿರುತ್ತೆ. ನಮ್ಮೂರಿನ ಮಾವಿನ ಹಣ್ಣು ಚೆನ್ನಾಗಿರುತ್ತೆ, ಇಲ್ಲಿನ ಮಾವಿನ ಹಣ್ಣು ಸ್ವಲ್ಪ ಸಿಹಿ ಕಮ್ಮಿ ಅಷ್ಟೇ, ಡಿಫ್ರೆನ್ಸ್ ಇನ್ನೇನಿಲ್ಲ. ಬಟ್ ಚೆನ್ನಾಗಿತ್ತು. ಅದು ಮೇಯ್ನ್ ಬಂದು ಆ ಕ್ರೀಮ್ ಏನದು ಕೋಕೋನಟ್ ಮಿಲ್ಕ್, ಅದರಲ್ಲೇ ಅಕ್ಕಿನೂ ಬೇಯಿಸಿರ್ತಾರೆ, ಅದರಲ್ಲೇ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಸೊ ವೀಡಿಯೋ ಸಪ್ರೇಟಾಗಿ ಮಾಡಿದ್ದೀವಿ. MBK ಸೆಂಟರ್ ಇಲ್ಲೇ ಕಾಣಿಸ್ತಾ ಉಂಟು. ಅಲ್ಲಿಗೆ ಹೋಗ್ಬೇಕು ಅಂದರೆ ಈ ಕಡೆ ಸ್ಕೈ ವಾಕಿಂದ ಹೋಗಬೇಕು. ಈ ಸ್ಕೈ ವಾಕ್ ಮೇಲ್ಗಡೆ ಚೆನ್ನಾಗಿದೆ, ಅಲ್ಲೆಲ್ಲ ಸೀಟಿಂಗ್ ಇರುತ್ತೆ, ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಕ್ಕೆ ಹಿಂಗೆ ಮೇಲೆ ಹೋಗಿ ಮೇಲಿಂದ ಹೋಗೋಣ. MBK ಸೆಂಟರ್ಗೆ ಬಂದಿದ್ದೀವಿ ಒಳಗಡೆ. ಸೊ ಇದನ್ನು ಡೆಡಿಕೇಟೆಡ್ ವೀಡಿಯೋ ಮಾಡ್ತಾಯಿದ್ದೀವಿ ಅನ್ಬಾಕ್ಸ್ ಕರ್ನಾಟಕದಲ್ಲಿ. ಸೊ ಇದು ಸುಮ್ಮನೆ ಬ್ಲಾಗಲ್ಲಿ ಸುಮ್ಮನೆ ಹಾಗೆ ಬರುತ್ತೆ ಚೆನ್ನಾಗಿ. ಇಲ್ಲೇನಂದರೆ ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ವಾಚ್ಗಳು, ಶೂಗಳು ಎಲ್ಲ ಸಿಗುತ್ತೆ. ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಅದೆಷ್ಟು ನಿಜ ಸತ್ಯ ಗೊತ್ತಿಲ್ಲ, ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ನೋಡೋಣ. ಸೊ ಇವಾಗಲೇ ಇವತ್ತಿನೇ ಶಾಪಿಂಗ್ ಮುಗಿಸ್ಬಿಡೋಣ ಅಂತ ಅನ್ಕೊತಾ ಇರೋದು. ಸೊ ಜ್ಯುವೆಲರೀಸ್ ಕೂಡ ಸಿಗುತ್ತೆ, ಇಲ್ಲೆಲ್ಲ ಕಾಣಿಸ್ತಾ ಇರ್ಬೋದು. ನೋಡೋಣ, ಜ್ಯುವೆಲರೀಸ್ ಎಲ್ಲ ಸಿಗುತ್ತೆ. ಚಿನ್ನ ಕಮ್ಮಿ ರೇಟು, ಬಟ್ ಇದೇನಂದರೆ ಸಾಫ್ಟ್ ಗೋಲ್ಡ್, ಇದು 18 ಕ್ಯಾರೆಟ್ ಅಥವಾ ಸಾಫ್ಟ್ ಗೋಲ್ಡ್ ಇರುತ್ತೆ, ನಮ್ಮ ಥರ ಎಲ್ಲ. ಸೊ ಕಮ್ಮಿ ರೇಟು, ನಮಗಿಂತ ಕಮ್ಮಿ ರೇಟು ಅಂತ ಜಾಸ್ತಿ ಎಲ್ಲ ತೊಗೊಂಡೋಗ್ಬಿಡಿ. ಸಾಫ್ಟ್ ಗೋಲ್ಡ್ ಇದೆ. ಸ್ಯಾಮ್ಸಂಗ್ ಸ್ಟೋರಲ್ಲಿ S24 ಅಲ್ಟ್ರಾ ಬೆಂಗಳೂರಲ್ಲಿ 130 ಇದೆ. ಹೌದು, ಡಿಸ್ಕೌಂಟ್ ಎಲ್ಲ ಹೋದರೆ, ಡಿಸ್ಕೌಂಟ್ ಇದ್ದರೆ ಕಾರ್ಡ್ ಇರೋರಿಗೆ HDFC ಇದ್ದರೆ ಒಂದು 6,000 ಡಿಸ್ಕೌಂಟ್ ಸಿಗುತ್ತೆ. ಹೌದು, ಇಲ್ಲಿ 1,700 ಸಿಗ್ತದೆ. ಇದು ಇಂಡಿಯನ್ದು, ಇದು ಇಲ್ಲಿಂದು. ಇಲ್ಲಿ 44,900 ಅಲ್ವಾ? 44,900 ಆಫ್ಟರ್ ಡಿಸ್ಕೌಂಟು, 250 GB 8 GB ರ್ಯಾಮು. ಎಷ್ಟು ಬರುತ್ತೆ ಇಲ್ಲಿನ ರೇಟು ಅಂತ ಹೇಳಿದ್ರೆ 44,900 ಇಂಟು 2.4 1,07,760 ರೂಪಾಯಿ ಸಿಗುತ್ತೆ. ಅಂದರೆ ಇಂಡಿಯನ್ ರುಪಿಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದು 20,000 ಕಮ್ಮಿ, 20,000 ಕಡಿಮೆ ಸಿಗುತ್ತೆ. ಬಟ್ ಇನ್ನೊಂದು ಟ್ಯಾಕ್ಸ್ ರೀಫಂಡ್ ಸಿಗುತ್ತೆ, ವ್ಯಾಟ್ ರೀಫಂಡ್ ಸಿಗುತ್ತೆ 4%. ನಾವು ಪೇ ಮಾಡಿ ಅವ್ರ ತೆಗಿಸ್ಕೊಂಡು ಮತ್ತೆ ಅಲ್ಲಿ ಕ್ಲೇಮ್ ಮಾಡ್ಕೊಬೋದು. ಇದ್ರ ಹತ್ರ ಇಮಿಗ್ರೇಷನ್ಗಿಂತ ಮುಂಚೆ. ಸೂಪರ್. 4% ಅಂತ ಹೇಳಿದ್ರೆ ದುಡ್ಡು ಉಳಿಯುತ್ತಲ್ಲ, ನಮ್ಗೆ ಏನೋ 4,000 ರೂಪಾಯಿ ಉಳಿಯುತ್ತೆ. ಹೌದು. ನಾನು ಹಿಂದೆ ಕಾಣಿಸ್ತಾ ಇದೆಯಾ ಪ್ರಪಂಚ, ಹಿಂದೆ ಕಾಣಿಸ್ತಾ ಇದೆಯಾ ಪ್ರಪಂಚ, ನಮ್ಮ ಹಿಂದೆ ಕಾಣಿಸ್ತಾ ಇದೆಯಾ ಪ್ರಪಂಚ, ಆಕ್ಸೆಸರೀಸ್ಗಳ ಪ್ರಪಂಚ. ಇದು ಬ್ಲೂಟೂತ್ ಸ್ಪೀಕರು ಚಿಕ್ಕದಾಗಿದೆ, ಒಳ್ಳೆ ಸೌಂಡ್ ಬರ್ತದೆ ಅದು. ಕೆನ್ ಯು ಪ್ಲೇ ದಿಸ್? ಚಿಕ್ಕದು ಕೈಯಲ್ಲಿ ಸೈಜ್. ಟೇಸ್ಟ್ ಪ್ರಪಂಚದ ಸ್ಮಾಲೆಸ್ಟ್ ಫೋನ್, ನೋಕಿಯಾ ಫೋನ್. 500 ರೂಪಾಯಿ ಅಂತಾರೆ, ಅದಕ್ಕೆ ತೊಗೊಂಡಿಲ್ಲ. ಇದೆಲ್ಲ ಸರ್ ಇದು 500 ರೂಪಾಯಿ, 500 ರೂಪಾಯಿ ಅಲ್ಲ, 500 ರೂಪಾಯಿ ಚಾರ್ಜರ್. ಸೊ ಹಿಂಗೆ ಓಡಾಡ್ತಾ ಇದ್ವಿ, ಕ್ಯಾಮ್ರಾ ಆಕ್ಸರೀಸ್ ಜಾಗ ಸಿಕ್ತು. ಫುಲ್ಲು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸು, ಟ್ರೈಪಾಡ್ಸು, ಲೈಟ್ಸ್ ಎಲ್ಲ ಇತ್ತು. ನಮಗೆ ಕ್ಯಾಮ್ರಾಗೆ ಒಂದು ಇದು ಬೇಕಾಗಿತ್ತು, ಒಂದು ನೋಡು ಸೋನಿ A74ಗೆ ಈ ಥರ ಕೇಜ್ ಬೇಕಾಗಿತ್ತು, ಮೆಟಲ್ ಕೇಜು. ತೊಗೊಂಡ್ಬಿಟ್ವಿ, ಈ ಬ್ರ್ಯಾಂಡಿಂದು ತೊಗೊಂಡು. ವಾಪಸ್ಸು ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ. ಆಮೇಲೆ ಗ್ರೌಂಡ್ಗೆ ಹೋಗಿ, ಅಲ್ಲ ಗ್ರೌಂಡ್ ಅಂದರೆ ಗ್ರೌಂಡ್ ಫ್ಲೋರ್ಗೆ ಹೋಗಿ ಏನೋ ಮತ್ತೇನೋ ಶೂಟ್ಗೆ ಹೋಗೋಣ ಅಂತ. ಏಕೆಂದರೆ ಶಾಪಿಂಗ್ ಆಯಿತು, 2 ಐಟಮ್ ತೊಗೊಂಡೆ. ಡ್ರೋನು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಾಡಿದ ಆರಾಮ್ ಮಗ, ಬೇಕಾದ್ರೆ ಬೇಕಂತಾನೆ ನಮ್ಮ ಮುಂದೆ ಆರಿಸಿ ಹಂಗೆ ಹಿಂಗೆ ಅಂದ್ಬಿಟ್ಟು ಇಂಡಿಯಾದಲ್ಲಿ ಡಬಲ್ ಪ್ರೈಸು ನನಗೆ ಗೊತ್ತು, ಇದು ಕಮ್ಮಿ ತೊಗೊಳ್ಳಿ ಅಂತ. ಬಟ್ ಏನು ಮಾಡೋಣ, ಸೆಟ್ ಸ್ವಲ್ಪ ಕಷ್ಟ ಕಾಲದಲ್ಲಿ ಇರೋದ್ರಿಂದ ನೋಡೋಣ ನೆಕ್ಸ್ಟ್ ಟೈಮು. ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡಿದ್ರೆ ನಮಗೆ ಲೆಕ್ಕನೇ ಅಲ್ಲ, ಲೆಕ್ಕ ಅಲ್ಲ. ಇವ್ರು ಆಶೀರ್ವಾದ ಮಾಡೋದು, ಆಶೀರ್ವಾದ ಮಾಡೋದು. ನೋಡೋಣ ನೆಕ್ಸ್ಟ್ ಟೈಮು. ಅಂದರೆ ತೊಗೊಬೇಕಾದ್ರೆ ಇಲ್ಲೇ ಬಂದು ತೊಗೊಂಡ್ರೆ ಬೆಸ್ಟು. ಇಂಡಿಯಾದಲ್ಲೆಲ್ಲ ಡಬಲೇ, ಇಲ್ಲೇನು ಪ್ರೈಸ್ ತೋರಿಸೋದ್ವಲ್ಲ ಅದಕ್ಕೇನು ಡಬಲೇ ಇರೋದು. ಸೊ ಬೆಸ್ಟು ಇಲ್ಲೇ ತೊಗೊಬೇಕು. ನೆಕ್ಸ್ಟ್ ಏನಾರ ನೋಡೋಣ, ಇನ್ನೊಂದ್ಸಲಿ ಬರೋ ಪ್ಲ್ಯಾನ್ ಆಗಿದ್ರೆ ಫಿಕ್ಸ್ ಆಗ್ಬರೋ. ಇನ್ನೊಂದ್ಸಲಿ ನೆಕ್ಸ್ಟು ಬರೋಣ ಖಂಡಿತವಾಗ್ಲೂ. ಇದಕ್ಕೆ ಅಂತಲೇ ಬರಬೇಕು. ನಾನಾ ಪ್ಲಾಜಾ ಬಂದಿದ್ದೀವಿ. ಇಲ್ಲಿ ಶಾಪಿಂಗು ಕಮ್ಮಿ ಸಿಗುತ್ತೆ ಐಟಮ್ಸು ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಬರೀ ನೈಟ್ ಕ್ಲಬ್ಸು, ಪಾಪ್ಸು, ಗಿಬ್ಸು ಅದೇ ಇದೆ. ನೋಡೋಣ, ಪಕ್ಕದೊಳಗೆ ಹೋಗಿ ನೋಡೋಣ. ಇಲ್ಲಿ ಬಂದಿದ್ದ ತಕ್ಷಣ ಇಂಡಿಯಾಸ್ನ ನೋಡಿದ್ರೆ ಒಂದೇ ಬಾಯಲ್ಲಿ ಬರೋದು, ಎಲ್ಲರ ಬಾಯಲ್ಲಿ ಒಂದೇ ಪದ ಬರೋದು. ಟ್ಯಾಕ್ಸಿ ಡ್ರೈವರ್ ಆಗಿರಲಿ, ಯಾರನ್ನಾಗಿರಲಿ, ಬೇಕಾ ಅಂತ. ನಮಗೆ ಬೇಡ, ನಮಗೆ ಇದು ಬೇಕು, ಬಟ್ಟೆಗಳು, ಬ್ಯಾಗ್ಗಳು, ಇದು ಕ್ಯಾಮ್ರಾ ಅಂತೀವಿ, ವಾಚ್ಗಳು, ಶೂಗಳು ಉಳ್ಕೊಂಡು ಹೋಗ್ಬೇಕೀಗ.
ಸೊ ನಾನಾ ಪ್ಲಾಜಾಗೆ ಬಂದು ಶಾಪಿಂಗ್ ಹುಡುಕ್ತಾ ಇದ್ದೀವಿ. ಈ ಕಡೆ ಬಂದುಬಿಟ್ರಿ ರಾಂಗ್ ಸೈಡು, ಬಟ್ ಆ ಕಡೆ ಎಲ್ಲ ಇರೋದು ಶಾಪಿಂಗ್ ಬಟ್ಟೆಗಳು. ಇಲ್ಲಿ ಎದ್ದೇನಾದರೂ ಕಾಣಿಸ್ತಿದೆಯಾ ಯಾರಿಗಾದರೂ? ಸೊ ಇಲ್ಲಿ ವೀಡ್ ಈಸ್ ಲೀಗಲ್. ರೋಡಲ್ಲೆಲ್ಲ ಮಾರ್ತಾ ಇರ್ತಾರೆ. ಬಿಸ್ಕೆಟು ಮತ್ತು ಬಿಸ್ಕೆಟ್ ಸಿಗುತ್ತೆ, ಕುಕೀಸ್ ಸಿಗುತ್ತೆ ಅಂತ ಅದರಲ್ಲಿ. ವಂಡರ್ಲ್ಯಾಂಡ್, ಬಟ್ ನಾವು ಹೋಗಲ್ಲ. ಸೊ ನಾನಾ ಪ್ಲಾಜಾದಲ್ಲಿ ಊಟ ಮಾಡಿಕೊಂಡು ಈಗ ವಾಕ್ ಮಾಡ್ತಾಯಿದ್ದೀವಿ ಸ್ಟ್ರೀಟಲ್ಲಿ. ನಾನಾ ಸ್ಟ್ರೀಟು ರಿಯಲ್ ಬ್ಯಾಂಕಾಕ್ ಸುತ್ಕೊಂಡ್ಬಂದ್ವಿ. ಫುಲ್ಲು ಈ ಕಡೆ ಶರ್ಟ್ಗಳು, ಶರ್ಟ್ಗಳು ಎಲ್ಲ. ಬ್ಯಾಂಕಾಕಲ್ಲಿ ತುಂಬ ಹೊಟ್ಟೆಗೆ ಕಷ್ಟಪಡೋರು ಇದ್ದಾರೆ, ಬಂದು ಶೋಕಿ ಮಾಡಿ ದುಡ್ಡು ಬಿಸಾಕೋರು ಇದ್ದಾರೆ, ಕಷ್ಟಪಟ್ಟು ದುಡಿಯೋರು ಈಸಿಯಾಗಿ ಸಂಪಾದನೆ ಮಾಡೋರು ಇದ್ದಾರೆ. ಅದರಲ್ಲೂ ಹೆಚ್ಚು ಹೆಂಗಸರು ಜಾಸ್ತಿ ದುಡಿಯೋರು. ಎಲ್ಲ ಥರ ಕ್ಯಾಟಗರಿ ಜನನೂ ಸಿಗ್ತಾರೆ. ಬರೀ ಒಂದೇ ಏರಿಯಾಗೆ ಹೋಗ್ಬಿಟ್ರೆ ನಿಮ್ಗೆ ಬರೀ ಮಜ್ಜಾ ಗಿಜ್ಜಾ ಇದೇ ಸಿಗುತ್ತೆ. ಬಟ್ ಈ ಥರ ಒಳಗಡೆ ಎಲ್ಲ ನಡ್ಕೊಂಬಂದ್ವಲ್ಲ ಈಗ, ಅಲ್ಲೆಲ್ಲ ನೋಡಿದ್ರೆ ಎಲ್ಲ ಏನೋ ಚಿಕ್ಕ ಚಿಕ್ಕ ಕೆಲಸಗಳು ಅದು ಇದು ಎಲ್ಲ ಮಾಡ್ಕೊಂಡು ವಯಸ್ಸಾಗಿರೋರು ಎಲ್ಲ ಥರ ಜನ ಇದ್ದಾರೆ ನೋಡಿ. ಹೆಂಗೆ ಹಳೆಯ ಮನೆಗಳು, ನಮ್ಮದು ಊರುಗಳಿದ್ದಂಗವೇ ಇದೆಲ್ಲ. ಸಂತಿ ಗಲ್ಲಿಗಳು, ಗಲೀಜಿಲ್ಲೆಲ್ಲ. ಇದ್ದೀವಿ ಅಂದರೆ ಸೈಲೆಂಟಾಗಿ ಹೋಗ್ತಾ ಇದ್ದೀವಿ, ಡಗ ಅಂತ. ಒಬ್ಬರೇ ಬಂದರೆ ಅಷ್ಟೇ ಇಲ್ಲ. ಕಾಂಪೌಂಡ್ ಎಲ್ಲ ಎಗರ್ಕೊಂಡು ಬಂದಿದ್ದೀವಿ. ಅದು ಎಗ್ರೋದೆಲ್ಲ ವೀಡಿಯೋ ಮಾಡಬೇಕಾಯ್ತು, ಮಾಡಲಿಲ್ಲ. ಹಿಂದೆ ಪ್ಯಾಂಟ್ ಎಲ್ಲ ಗಲೀಜಾಗೋಗ್ಬಿಟ್ಟಿದೆ. ಅಯ್ಯಪ್ಪ ಹಿಂಗಿದೆ. ಇನ್ನೊಂದು ಪ್ರಪಂಚ. ನಮ್ಮಲ್ಲೇ ಮೊದಲು ಕಂಪನಿಯಲ್ಲಿ ನಮ್ಮಲ್ಲೇ ಮೊದಲು ಕಾಂಪೌಂಡ್ ಸ್ಟಿಂಗ್ ಆಪ್ರೇಷನ್. ಎಂಥ ಪರಿಸ್ಥಿತಿ ಆಗಿತ್ತಂದರೆ, ಅಲ್ಲೆಲ್ಲೋ ಹೋಗಿ ರೋಡ್ ಇಲ್ದಿರ ಈ ಡೆಡ್ ಎಂಡಲ್ಲಿ ತೋರಿಸೋದಲ್ಲ, ಯಾವುದೋ ಒಳಗಡೆ ಗಲ್ಲಿ ಭಯ ಆಗೋಗಿ ಬಾಯಿ ಬಂದ್ಬಿಟ್ಟಿತ್ತು. ಯಾರನ್ನ ಬಂದು ಅಡ್ಡ ಹಾಕೊಂಡು ಅಂಥ ಜಾಗನೇ ಅದು. ಒಂದು CC ಕ್ಯಾಮ್ರಾ ಕಾಣಿಸಿಲ್ಲ, ಏನಿಲ್ಲ. ರೈಲ್ವೆ ಟ್ರ್ಯಾಕ್ ಮೇಲೆ ಕರ್ಕೊಂಡ್ಬರ್ತಿದ್ದೆ, ಬರೀ ನಾಯಿಗಳು ಇತ್ತು. ರೈಲ್ವೆ ಟ್ರ್ಯಾಕ್ ಅಲ್ಲೇನು ರೋಡೇ ಇಲ್ಲ ಅಲ್ಲಿ. ರೈಲ್ವೆ ಟ್ರ್ಯಾಕ್ ಹೋದ್ಬಿಡಿ ಗಲೀಜು ಫುಲ್ಲು. ಹೆಂಗೆ ಇದೆ ನೋಡಿ, ನಮ್ಮ ಚಾನಲ್ ನೋಡಿ ಗೊತ್ತಾಗುತ್ತೆ. ವಿಡಿಯೋ ನೋಡಿದರೆ ನಿಮಗೆ ಹೆಂಗಿದೆ ಬ್ಯಾಂಕಾಕ್ ಒಳಗಡೆ ಸಂದೀಪಂದಿ ಅಂತ. ಕೊನೆಗೆ ಬಂದು ರೀಚ್ ಆದ್ವಿ. ಹೆಂಗೋ ಎಗರ್ಕೊಂಡೆಲ್ಲ ಬಂದ್ವಿ. ಅಲ್ಲೆಲ್ಲ ರೋಡ್ ಡೆಡ್ ಎಂಡ್ ರೋಡು. ಇಷ್ಟೆತ್ರ ಹಾಕಿರ್ತಾರಲ್ಲ ಡಿವೈಡ್ರು, ಜಂಪ್ ಮಾಡಿಕೊಂಡು ಇದು ಫುಲ್ ಶೇಕೆ. AC ಜೋರು ಮಾಡಿಕೊಂಡು ಸ್ವಲ್ಪ ಹೊತ್ತು ಸ್ನಾನ, ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ನೈಟ್ ಸ್ಟ್ರೀಟ್ ಫುಡ್ಗೆ ಹೋಗ್ಬೇಕು. ಇದೇ ನಮ್ಮ ಜಾಗ ಬಂದಿದ್ದು ನಾವು. ದೊಡ್ಡ ಜಾಯಿಂಟ್ ವಿಲ್ಲು ಹಿಂದೆ ಕಾಣಿಸ್ತಾ ಇದೆಯಾ, ಅದೇ ಲ್ಯಾಂಡ್ ಮಾರ್ಕ್. ಬಲಕ್ಕೆ ತಿರುಗಬೇಕು. ಈಗ ಒಳಗಡೆ ಹೋಗ್ಬೇಕು. ಅಲ್ಲೆಲ್ಲ ಅಲ್ಲಿ ಟೆಂಟ್ ಥರ ಕಾಣಿಸ್ತಾ ಇದೆಯಾ, ಅಲ್ಲಿ ಇದಕ್ಕೆ ಗೋಪುರ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. ಅಲ್ಲೆಲ್ಲ ಪೆಂಡಲ್ಗಳಿದೆ, ಅಲ್ಲೊಳಗಡೆ ಇರುತ್ತೆ. ಒಳಗಡೆ ಹೋಗ್ಬೇಕಷ್ಟೇ. ಸತ್ಯಾಬ್ರು ಅವರು ಜಾಯಿಂಟ್ ವಿಲ್ಲಲ್ಲಿ ಹೋಗೋಣ ಅಂತವ್ರೆ, ನೋಡೋಣ ಅಲ್ಲಿ ಹೋಗೋಣ. ಸೊ ಅಲ್ಲಿ ಆಡಿದ ಅವತಾರಗಳು ಫೋಟೋ ಆಗಿ ಬಂದಿದೆ. ಸತ್ಯಾಬ್ರು ಆಲ್ಮೋಸ್ಟ್ ಕಟ್ಟೆ ಹೊಡೆದ್ರೆ ನೋಡಿಲ್ಲ ನಾವು. ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಮೇಲ್ಗಡೆ ತೂತಿತ್ತು, ಕ್ಯಾಮ್ರಾ ತೂತು ನೋಡಬೇಕಾಗಿತ್ತು. ಅದು ಮರ್ತೋಗಿ ಸ್ಕ್ರೀನ್ ನೋಡ್ಕೊಂಡು ಎಲ್ಲರೂ ಕೆಳಗಡೆ ನೋಡೋ ಥರ ಬಂದ್ಬಿಡಿದೆ ಫೋಟೋ. ಯಾಕಂದರೆ ಅಲ್ಲಿ ಹೋಗ್ಬೇಕಾದ್ರೆ ಇಬ್ಬರು ತೂತಲ್ಲಿ ಇಬ್ಬರು ಯಾವುದೆಲ್ಲ ಒಂದು ಆಗಿರೋ ಹೋಗಿದೆ. ಅದರಲ್ಲಿ ಕಾಣಿಸ್ತಾನೆ ಇಲ್ಲ, ನಾವೆಲ್ಲ ಸರಿಯಾಗಿದ್ದೀವಿ ಕಟ್ಟಾಗ್ಬಿಡ್ತಾರ. ಅದರಲ್ಲಿ ಸಣ್ಣಗಿದ್ರೆ ಕಾಣಿಸ್ಬೋದು. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಆ ಸ್ಕ್ರೀನಲ್ಲಿ ಸೆಟ್ ಮಾಡ್ಕೊತಾ ಇದೀವಿ. ಅಲ್ಲಿ ಕ್ಲಿಕ್ ಆಗ್ತಾನೆ ಇತ್ತು. ಏನೋ ಆಯ್ತು, ಒಂದು ಕತೆ ಮಾಡಿದ್ವಿ. ಚೆನ್ನಾಗಿತ್ತು, ಮಕ್ಕಳು ಇಷ್ಟಪಡೋ ಜಾಗ. ಹಿಂಗೆ ಶಿಪ್ಪು ಕ್ರೂಸಲ್ಲಿ ಹೋಗ್ಬೋದು, ಡಿನ್ನರ್ ಮಾಡ್ಬೋದು ಕ್ರೂಸ್ನಲ್ಲಿ. ಅಲ್ಲೊಂದು ಕ್ರೂಸ್ ಓಡಾಡ್ತಾ ಇದೆ. ಸೊ ಅದು ಆಪ್ಷನ್ ಇದೆ. ಇಲ್ಲೊಂದು ನಿಂತಿದೆ, ಇದರಲ್ಲೂ ಹೋಗ್ಬೋದೇನೋ ಗೊತ್ತಿಲ್ಲ. ಸೊ ಏನಾಯಿತು ಅಂದರೆ ಸಿಗ್ತಾಯಿಲ್ಲ ನಮ್ಮ ಐಟಮ್ಗಳು. ಹುಡುಕ್ತಾ ಇದ್ದೀವಿ, ಸುತ್ತ ರೌಂಡ್ ಹೊಡಿತಾ ಇದ್ದೀವಿ. ಬರೀ ಬಟ್ಟೆ ಅಂಗಡಿಗಳು, ನಾರ್ಮಲ್ ರೆಸ್ಟೋರೆಂಟ್ಗಳೆಲ್ಲ ಇದೆ. ಸ್ಟ್ರೀಟ್ ಫುಡ್ಡು ಥರ ಕಾಣಿಸ್ತಾ ಇಲ್ಲ ಯಾವುದೂ. ಟೆನ್ಷನ್ ಆಗ್ಬಿಡುತ್ತೆ. ಏನಂದರೆ ನಮ್ಮದು ಕ್ಯಾಮ್ರಾಗೆ ಬ್ಯಾಗ್ ಬಿಟ್ಟು ಬಂದುಬಿಟ್ಟಿದ್ದೀವಿ. ಅಲ್ಲಿ ಫೋಟೋ ಇಡ್ಸ್ಕೊಂಡಿದ್ದಲ್ಲಿ ಫೋಟೋ ಬೂತು ಆ ಶೋಕಿನಲ್ಲಿ ಕ್ಯಾಮ್ರಾ ಬ್ಯಾಗ್ ಬಿಟ್ಟು ಬಂದಿದ್ದೀವಿ. ಓಡ್ತಾ ಇದ್ದೀವಿ. ಹಂಗಾಸೋಣ ಇಲ್ಲ ಫಸ್ಟ್ ನಂಗೆ ಅನ್ಸೋ ಪ್ರಕಾರ ಅಲ್ಲಿ ಫೋಟೋ ಇಡ್ಸ್ಕೊಂಡು ಹತ್ರ ಬಿಟ್ಟಿದ್ದೀವಿ ಅಂತ ಇದ್ರೆ ಅದೃಷ್ಟ ಇಲ್ಲ ಅದಕ್ಕೆ ಅಷ್ಟೇ. ಇನ್ನೊಂದು ಅದೃಷ್ಟ ಏನಾಯ್ತು ಅಂದರೆ ಕ್ಯಾಮ್ರಾ ಇವ್ರ ಹತ್ರ ಇದೆ, ಕ್ಯಾಮ್ರಾ ಕೈಯಲ್ಲಿದೆ, ಮೈಕ್ ನನ್ನ ಹತ್ರ ಇದೆ. ಬಟ್ ಈ ಮೈಕ್ದು ಕೇಸು ಇನ್ನು ಮಿಕ್ಕಿದೆ ಎಲ್ಲ ಲೈಟು ಗೀಟು ನಮ್ಮದು ಡಾಕ್ಯುಮೆಂಟ್ಸು ಎಲ್ಲ ಅದರಲ್ಲಿ.
ಆ ಜೈಂಟ್ ವೀಲ್ ಹತ್ರ ಇದೆ